ನೀವೆಲ್ಲ ಇವತ್ತು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ನನ್ನ ಮಗನ ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಷನ್ ಸಿಂಪಲ್ ಆಗೇ ಮಾಡ್ತಿರೋದ್ರಿಂದ ಬರೀ ನಮ್ಮ ಅಮ್ಮನ ಫ್ಯಾಮಿಲಿ ಮತ್ತು ಲವನ್ ಅವ್ರ ಫ್ಯಾಮಿಲಿ ಇಬ್ಬರು ಕೂಡ ಬಂದಿದ್ವಿ ರಾತ್ರಿನೇ. ಹೋಲ್ ಡೇ ಯಾವ ಥರ ಹೋಯಿತು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಬೆಳಿಗ್ಗೆ ಬೇಗನೆ ಎದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ರಿಗೂ ಕಾಫಿ ಮಾಡ್ತಾ ಇದ್ದೀನಿ. ನಮ್ಮನೆ ಎಲ್ರಿಗೂ ಕಾಫಿ ಕೊಟ್ಬಿಟ್ಟು ಹಾಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಅವ್ರ ಮನೇಲಿ ಮಲಗಿದ್ರಲ್ವಾ, ಸೊ ಅವ್ರಿಗೂ ಕಾಫಿ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗ ನೋಡಿ ಬೇಗ ಎದ್ಬಿಟ್ಟಿದ್ದಾನೆ. ಅವನು ಅಷ್ಟೇ ರಾತ್ರಿ ಬೇಗ ಮಲ್ಕೊಳ್ತಾನೆ. 6 ಗಂಟೆಗೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅವನನ್ನು ನಾವು ಎತ್ಕೊಂಡು ಓಡಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಕೆಳಗಡೆ ಬಿಟ್ಟರೆ ಆಟ ಆಡ್ತಾನೆ. ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ಮತ್ತೆ ನಾವೇ ಎತ್ಕೊಂಡ್ಬಿಡ್ಬೇಕು ಅವನ್ನ. ಅವರು ಎಲ್ಲರೂ ಆಗಿನ್ನೂ ಎದ್ದಿದ್ರು. ನಮ್ಮಮ್ಮ ಮನೆ ಹಿಂದೆ ಹೋಗಿಬಿಟ್ಟು 2 ದಾಳಿಂಬೆ ಹಣ್ಣಿತ್ತು ಅಂತ ಕಿತ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವೇನು ಫರ್ಟಿಲೈಸರ್ಸ್ ಏನು ಹಾಕದೆ ಬೆಳೆದಿರೋದು, ಅದಕ್ಕೆ ಚಿಕ್ಕದಾಗಿತ್ತು. ಇದೇ ಥರ ನೋಡಿ, ಏನು ಫರ್ಟಿಲೈಸರ್ಸ್ ಹಾಕ್ತಲೇ ಬೆಳೆದ್ರೆ ಆರ್ಗ್ಯಾನಿಕ್ ಆಗಿದ್ದರೆ ಈ ಥರನೇ ಬರುತ್ತೆ ಹಣ್ಣುಗಳು. ನನ್ನ ಮಗ ನೋಡಿ 1 ವರ್ಷ ಆಯ್ತಲ್ಲ, ಈಗ ಹೆಜ್ಜೆ ಹಾಕೋದಕ್ಕೆ ಕಲ್ತಿದ್ದಾನೆ. 10 ಹೆಜ್ಜೆ ಹಾಕ್ತಾನಷ್ಟೇ, ಅದಾದಮೇಲೆ ಕೂತ್ಕೊಂಡ್ಬಿಡ್ತಾನೆ. ಇನ್ನೂ ಟೈಮ್ ಇದೆಯಲ್ಲ, ಇನ್ಮೇಲೆ ಕಲ್ತ್ಕೋತಾನೆ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಆಟ ಆಡಿಸ್ತಾ ಇದ್ವಿ. ನಮ್ಮಮ್ಮ ಕಾಫಿ ಕುಡಿತಾ ಇದ್ದರೆ ಕಾಫಿ ಕುಡಿಯೋದನ್ನೇ ನೋಡ್ತಿದ್ದ. ಹಾಲು ಕುಡಿತಿದ್ದಾರೆ, ನನಗೂ ಕುಡಿಸ್ಲಿ ಅಂತ ನೋಡ್ತಾ ಇದ್ದ. ನಮ್ಮಮ್ಮ ಕಾಫಿನೇ ಕುಡಿಸ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ತಮಾಷೆ ಮಾಡ್ತಾ ಇದ್ರು. ಅಲ್ಲೇ ಒಂದು 10 ನಿಮಿಷ ಆಟ ಆಡಿಕೊಂಡು ನನ್ನ ಮಗನ ಜೊತೆ ಆಮೇಲೆ ಟಿಫನ್ಗೆ ಎಲ್ರಿಗೂ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ನನ್ನ ಮಗ ಹೊರಟ್ವಿ. ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಡ್ಲಿ ಹಿಟ್ಟು ಬೆಳಿಗ್ಗೆನೇ ರೆಡಿ ಮಾಡಿಟ್ಟಿದ್ರು ನಮ್ಮತ್ತೆ. ಸೊ ಅದಕ್ಕೆ ಸೂಟ್ ಆಗೋ ಥರ ಯಾವುದಾದ್ರೂ ಕಾಂಬಿನೇಷನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಇನ್ನು ಟಿಫನ್ ಮಾಡೋದೇ ಲೇಟ್ ಆಗಿಬಿಟ್ರೆ ಮತ್ತೆ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾವು ಬರ್ತಡೆಗೆ ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಸೊ ಮತ್ತು ಆಮೇಲೆ ಅದಕ್ಕೂ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಟಿಫನ್ ಮಾಡ್ಕೊತಾ ಇದ್ದೀವಿ. ಇನ್ನು ಹೀರೆಕಾಯಿ ಬೇಳೆ ಟೊಮೆಟೊ ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು 7-8 ಹೀರೆಕಾಯಿ ಇದ್ದೋ ಬೆಳೆದಿರೋ ಅಂಥದ್ದು, ಅದನ್ನೇ ಕಟ್ ಮಾಡ್ಕೊಂಡು ಕೂತಿದ್ವಿ. ಹಾಗೆ ನನ್ನ ಮಗನಿಗೆ ಬೆಳಿಗ್ಗೆ ಎದ್ದಾಗಿಂದ ಹಾಲು ಕೊಟ್ಟಿರಲಿಲ್ವಲ್ಲ, ಅವನಿಗೂ ಕೂಡ ಬಾಟಲ್ಗೆ ಹಾಲು ಹಾಕ್ಬಿಟ್ಟು ಕೂರಿಸಿದ್ದೀವಿ. ನೋಡಿ ಕುಡ್ಕೊಂಡು ಕೂತಿದ್ದಾನೆ. ಅವ್ರ ತಾತ ಆಟ ಆಡಿಸ್ತಾ ಇದ್ದಾರೆ. ಅವ್ರ ತಾತ ಆಟ ಆಡಿಸ್ತಾ ಇದ್ರು, ಅವ್ರ ಕಡೆ ಗಮನನೇ ಕೊಡ್ತಾ ಇಲ್ಲ ಅವನು. ಅಂದರೆ ಹಾಲು ಹಾಕಿ ಕೊಟ್ಬಿಟ್ರೆ ಕುಡ್ಕೊಂಡು ಕೂತಿರ್ತಾನೆ. ಆದರೆ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರಬೇಕು ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ನೋಡಿ ಓಡಾಡೋ ದಾರಿಲಿ ಕೂತಿದ್ದಾನೆ ಅಂತ ಹೇಳಿಬಿಟ್ಟು ಪ್ರಿಯ ಎಳೆದು ಈ ಕಡೆ ಕೂರಿಸ್ಕೊಂಡ್ರೆ ಮತ್ತೆ ಹೋಗಿ ಅಲ್ಲೇ ಕೂತ್ಕೊತಾನವನು. ಒಟ್ಟಿನಲ್ಲಿ ಕೂತ್ಕೊಂಡು ಹಾಲು ಕುಡ್ಕೊಂಡೆ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿರ್ತಾನೆ, ಎಲ್ಲ ಕಡೆನೂ ಓಡಾಡ್ತಿರ್ತಾನೆ. ಅದನ್ನೇ ನಾವು ಮಾತಾಡ್ಕೊಂಡು ನಗ್ತಾ ಇದ್ವಿ. ಆಮೇಲೆ ಲವನ್ ಅವ್ರು ಬಂದು ಅವನನ್ನು ಎತ್ಕೊಳ್ಳೋಕೆ ಹೋದರು. ಬಾಟಲ್ ಕೆಳಗಡೆ ಬಿದ್ದೋಯ್ತು. ಬಾಟಲ್ ಕೆಳಗಡೆ ಬಿದ್ದೋಗಿದೆ, ಅದನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು ಗುಡ್ಡಿಗೆ ನೋಡಿ ಯಾವ ಥರ ಆವಾಜ್ ಆಗ್ತಾ ಇದ್ದಾನೆ ಅಂತ. ನೋಡಿದ್ರಲ್ಲ, ಯೂಶಲಿ ನಾವು ಹೊಡಿ ಅಂತೆಲ್ಲ ಅವ್ನಿಗೆ ಹೇಳ್ಕೊಟ್ಟೇ ಇಲ್ಲ. ಆದರೂ ಸುಮ್ಮನೆ ಲವನ್ ಅವ್ರು ಇವತ್ತೇ ಆ ಥರ ಹೇಳಿದ್ದಕ್ಕೆ ಅವ್ನು ಹೊಡಿಯೋದಕ್ಕೆ ಶುರು ಮಾಡಿಬಿಟ್ಟ. ಇದನ್ನೇ ನೋಡಿ ಹೇಳೋದು, ಮಕ್ಕಳು ನಾವು ಏನು ಹೇಳ್ತೀವೋ ಅದನ್ನೇ ಮಾಡ್ತಾರೆ, ನಾವೇನು ಹೇಳ್ಕೊಡ್ತೀವೋ ಅದನ್ನೇ ಕಲಿತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ಆದಷ್ಟು ಮಕ್ಕಳಿಗೆ ಗುಡ್ ಮ್ಯಾನರ್ಸ್ನ ಹೇಳ್ಕೊಡ್ಬೇಕು ಇವಾಗಿಂದನೇ ಅಂತ. ನೋಡಿ ನಾನು ಹೀರೆಕಾಯಿ ಬೇಳೆ ಟೊಮೊಟೊ ಎಲ್ಲ ಕೂಗಲಿ ಅಂತ ಕುಕ್ಕರ್ಗೆ ಹಾಕಿ ಮುಚ್ಚೋಣ ಅಂತ ಕೊಟ್ಟಿಗೆಗೆ ಬಂದರೆ ಅಷ್ಟೊತ್ತಿಗಾಗಲೇ ಅವನು ಅಲ್ಲಿಂದ ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ನೋಡಿ ಮನೆ ವಿಶಾಲವಾಗಿರೋದಕ್ಕೂ ಅದಕ್ಕೂ ಎಲ್ಲ ಕಡೆನೂ ಓಡಾಡ್ತಾನೆ. ಯಾರೆಲ್ಲೇ ಇದ್ರೂ ಅಲ್ಲಿಗೆ ಹೋಗ್ಬಿಡ್ತಾನೆ ಹುಡ್ಕೊಂಡವ್ರನ್ನ. ಅಷ್ಟೊತ್ತಿಗೆ ಕುಕ್ಕರು ಕೂಡ ಕೂಗ್ತು. 5 ವಿಜಿಲ್ ಕೂಗಿಸಿ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ಮಾಡಿ ಮುಗಿಸ್ದೆ. ಹಾಗೆ ನಾನು ಲಾಸ್ಟ್ ಟೈಮು ಬೆಂಗಳೂರಿಂದ ಬಂದಾಗ ಒಂದು ಪಾಲಕ್ ಸೊಪ್ಪು ಕಟ್ತಂದಿದ್ದೆ. ಅದ್ರ ಸೊಪ್ಪೆಲ್ಲ ಅಡುಗೆಗೆ ಬಳಸ್ಕೊಂಡು ಆ ಬೇರೆ ಏನಿರುತ್ತೆ ನೋಡಿ ಅದನ್ನು ನಾನು ಎಸ್ತಿರಲಿಲ್ಲ. ಅದನ್ನು ಮತ್ತೆ ನಾನು ರೀಪ್ಲಾಂಟ್ ಮಾಡಿದ್ದೆ. ಅದು ನಿಜವಾಗ್ಲೂ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇವಾಗ ಎಲೆಗಳೆಲ್ಲ ಬಂದಿದೆ. ಈಗ ಆ ಸಾಂಬಾರಿಗೆ ಆಲ್ರೆಡಿ ಮತ್ತೆ ಒಂದು 2-3 ಸತಿ ಕಿತ್ಕೊಂಡು ಬಳಸಿದ್ದಾರೆ. ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಸುತ್ತ ಉದುರಿಸಿದ್ದೀನಿ. ನೋಡಿ ಮೆಂತ್ಯ ಸೊಪ್ಪು ಕೂಡ ಬಂದಿದೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ ಸುತ್ತ ಮೆಂತ್ಯ ಸೊಪ್ಪಿರೋ ಅಂಥದ್ದು. ಪಕ್ಕದಲ್ಲೇ ಕೀರೆ ಮಡಿ ಕೂಡ ಹಾಕ್ಕೊಂಡಿದ್ದಾರೆ ನಮ್ಮತ್ತೆ. ಎಲ್ಲದಕ್ಕೂ ಚೆನ್ನಾಗಿ ನೀರು ಹಾಕ್ಕೊಂಡು ಗೊಬ್ಬರ ಹಾಕ್ಕೊಂಡು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಣಕೆ ಹಣ್ಣು ಸಿಕ್ಕಿತ್ತು, ಹಾಗೆ ಅದನ್ನು ತಿಂದೆ.
ಮತ್ತು ಲಾಸ್ಟ್ ಟೈಮ್ ನಾನೊಂದು ಸೀಬೆ ಸಸಿ ಕೂಡ ತಂದು ಹಾಕಿದ್ದೆ. ಇನ್ನೂ ಚಿಕ್ಕ ಸಸಿನೇ ಅದು, ಇನ್ನೂ ಬೆಳೆಯೋದಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ, ವಾಕರ್ ನಮ್ಮಮ್ಮ ವಿಕಾಸ್ಗೆ 6 ಮಂತಲ್ಲಿದ್ದಾಗ ತಂದುಕೊಟ್ಟಿದ್ದು. ಈಗ ಅವನು ಅದರಲ್ಲಿ ಕೂರೋದೇ ಇಲ್ಲ, 2 ನಿಮಿಷನೂ ಇರಲ್ಲ ಅದರಲ್ಲಿ ಹಾಕಿದ್ರೆ. ಯಾಕಂದರೆ ಈಗ ಅವನೇ ಸ್ವಲ್ಪ ಸ್ವಲ್ಪ ನಡೆಯೋದು ಕಲ್ತ್ಬಿಟ್ಟಿದ್ದಾನಲ್ಲ, ಈಗ ಅದರಲ್ಲಿ ಅವ್ನು ಇರೋಕ್ಕೆ ಇಷ್ಟಪಡಲ್ಲ. ಆದರೂ ಮಾನು ಹಿಂಸೆ ಕೊಡ್ತಾ ಇದ್ದಾಳೆ ಅವನನ್ನು ಕುತ್ಕೋ ಅಂತ ಹೇಳಿ. ಬೆಸ್ಟ್ ಸಿಂಗರ್ ಆಫ್ ದ ವರ್ಲ್ಡ್ ಅಂತ ವರ್ಕ್. ಇನ್ನು ನಾವೆಲ್ಲ ಟಿಫನ್ ಮುಗಿಸ್ಕೊಂಡ್ವಿ. ಹಾಗೆ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಅಂತ ಹೇಳ್ತಿದ್ರು. ಇನ್ನು ಲವನವ್ರು ಇಲ್ಲಿ ಅಡುಗೆಗೆಲ್ಲ ಕಾಯಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಾಯಿ ಸುಲಿತಾ ಇದ್ದಾರೆ. ಸುಲಿದ್ಬಿಟ್ಟು ಮಟನ್ನು ಚಿಕನ್ನು ತರೋದಕ್ಕೆ ಹೋಗಬೇಕು ಪಕ್ಕದ ಊರಿಗೆ ಅಂತ ಹೇಳಿದರು. ಇನ್ನು ಹಳ್ಳಿಗಳ ಕಡೆ ಮಟನ್ ಚಿಕನ್ ಎಲ್ಲ ನಮ್ಮ ಹಳ್ಳಿಲೇ ಸಿಗಲ್ಲ, ಸಂತೆಗಳಿಗೆ ಹೋಗಬೇಕಾಗತ್ತೆ. ಅದಕ್ಕೆ ಹೋಗಿ ಬರೋದಕ್ಕೆ 2 ಅವರ್ ಆಗಿಬಿಡುತ್ತೆ ಅಂತ ಹೇಳಿ ಹೋಗಿ ತಂದುಬಿಡ್ತೀವಿ ಅಂತ ಹೇಳಿ ಹೊರಟರು. ಆಮೇಲೆ ನಮ್ಮ ಅಕ್ಕ ನಾವು ಎಲ್ಲ ಸೇರಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ನಾವೇ ಆಗಿರೋದ್ರಿಂದ ಮಟನ್ 5 kg, ಚಿಕನ್ 5 kg ಮಾತ್ರ ತರಿಸಿದ್ವಿ ನಾವು. ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಯೂಶ್ವಲಿ ನಾವು ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಮಾಡಿದಾಗ ಕೊಟ್ಟಿಗೆಲ್ಲೇ ಅಡುಗೆ ಮಾಡ್ಕೊಂಡು ಬಿಡ್ತೀವಿ. ಯಾಕಂದರೆ ಜಾಗ ಕೂಡ ವಿಶಾಲವಾಗಿರುತ್ತೆ, ಕಿಚನಲ್ಲೆಲ್ಲ ಸ್ವಲ್ಪ ಇಕ್ಕಟ್ಟಾಗುತ್ತಲ್ವಾ. ಅದಕ್ಕೆ ನಾವು ಸಿಂಗಲ್ ಸ್ಟವ್ವು ಮತ್ತು ಗ್ಯಾಸ್ ಇಟ್ಕೊಂಡು ಬಿಟ್ಟಿದ್ದೀವಿ. ಈ ಥರ ಏನಾದರೂ ಜಾಸ್ತಿ ಅಡುಗೆಗಳು ಮಾಡಿದಾಗ ಕೊಟ್ಟಿಗೆನಲ್ಲೇ ಮಾಡ್ಕೊಂಡ್ಬಿಡ್ತೀವಿ, ನಮಗೂ ಫ್ರೀ ಆಗಿರುತ್ತೆ. ಇನ್ನು ನಮ್ಮ ಅಕ್ಕ ನಾನ್ ವೆಜ್ ಅಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಅವಳನ್ನೇ ಅಡುಗೆ ಮಾಡೋದಕ್ಕೆ ಒಪ್ಪಿಸ್ಬಿಟ್ಟಿದ್ದೀವಿ. ಎಲ್ಲ ಹೆಚ್ಚಿ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೀವಿ. ನೀಟಾಗಿ ಮಾಡ್ತಾಳೆ ಅಡುಗೆನ. ನೋಡಿ, ಮೊದಲು ಇಲ್ಲಿ ಚಿಕನ್ ಡ್ರೈನ ಮಾಡಿಟ್ಬಿಟ್ಟಿದ್ದಾಳೆ. ಆಮೇಲೆ ಮಟನ್ ಸಾರಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಲು ಮುಂಚೆನೇ. ಇಲ್ಲಿ ಬಂದು ಬರೀ ಅಡುಗೆ ಮಾಡೋದಷ್ಟೇ ಕೆಲಸ. ಅಷ್ಟೊತ್ತಿಗೆ ಲವನವ್ರ ಅಜ್ಜಿ ಕೂಡ ಬಂದರು, ಅಂದರೆ ನಮ್ಮ ಅತ್ತೆಯವರ ಅಮ್ಮ. ಅವ್ರೂ ಕೂಡ ಮಾತಾಡಿಸ್ತಾ ಇದ್ದಾರೆ, ನಿನ್ನೆನೇ ಬರ್ಬೋದಿತ್ತಲ್ವಾ ಅಂತ ಹೇಳ್ತಾ ಇದ್ರು. ನಮ್ಮ ಅಕ್ಕ ನೋಡಿ ಆಲ್ರೆಡಿ ಮಟನ್ ಸಾಂಬಾರ್ಗೆ ಇಟ್ಟಿದ್ದಾಳೆ, ಚಿಕನ್ ರೆಡಿ ಆಯಿತು. ಇನ್ನು ಮಟನ್ ಸಾರು ಒಂದು ಮಾಡಿ ಕಾಳುಗೊಜ್ಜು ಮಾಡಿ ಇಟ್ಬಿಟ್ರೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ. ಸಂಜೆ ಟೈಮಲ್ಲಿ ಅನ್ನ ಮತ್ತು ಮುದ್ದೆ ಮಾಡ್ಕೋಬೋದು. ಹಾಗೆ ಅಜ್ಜಿನೂ ಇಲ್ಲೇ ಮಾತಾಡ್ಕೊಂಡು ಕೂತಿದ್ರು. ಇನ್ನು ನಮ್ಮಪ್ಪ ಇಲ್ಲಿ ಆಡನ್ನ ಹೊಡ್ಕೊಂಡು ತೋಟದ ಕಡೆ ಹೋಗ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ ಆಡನ್ನ ಮೇಯಿಸ್ಕೊಂಡು ಬರ್ಬೋದು ಅಂತ ಹೇಳಿ. ಇನ್ನು ಸಂಜೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿ ಆಗಿತ್ತು. ಸೊ ಡೆಕೋರೇಷನ್ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು 1 ಅವರ್ ಮುಂಚೆನೇ ಶುರು ಮಾಡ್ಕೊಂಡ್ವಿ. ಮೊದಲೇ ಬಲೂನೆಲ್ಲ ಊದಿ ನಾವು ರಿಂಗ್ ಒಳಗಡೆ ಹಾಕಿಟ್ಕೊಂಡ್ಬಿಟ್ಟಿದ್ವಿ. ಸೊ ಅದರಿಂದ ನಮಗೆ ಬರೀ 30 ಮಿನಿಟ್ಸಲ್ಲೇ ಡೆಕೋರೇಷನ್ ಎಲ್ಲ ಬೇಗ ಮುಗ್ದೋಯ್ತು. ಡೆಕೋರೇಷನ್ ಬಗ್ಗೆ ನಮ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇಷ್ಟು ಈಸಿಯಾಗಿ ಮತ್ತು ಕಮ್ಮಿ ಪ್ರೈಸಲ್ಲಿ ತುಂಬ ಚೆನ್ನಾಗಾಯಿತು. ಫೈನಲ್ ಔಟ್ ಲುಕ್ ಹೇಗೆ ಬರುತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ವಿಕಾಸ್ದು 1 ಇಯರ್ ಜರ್ನಿ ಏನಿದೆ ನೋಡಿ, ಅದನ್ನೆಲ್ಲ ನಾವು ನ್ಯೂ ಬಾರ್ನಿಂದ 12 ಮಂತ್ವರೆಗೂ ಫೋಟೋನ ತೊಳಸ್ಬಿಟ್ಟು ಈ ರೀತಿ ಬ್ಯಾನರ್ ಥರ ಮಾಡಿ ಹಾಕಿದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ರಿಯಲಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು ಡೆಕೋರೇಷನ್ನು. ಆಮೇಲೆ ನಮ್ಮ ಅತ್ತೆ ಊರಲ್ಲಿ ಸ್ವಲ್ಪ ಜನನ ಕೇಕ್ ಕಟ್ಟಿಂಗ್ಗೆ ಇನ್ವೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ರು. ನಾನು ಇನ್ನು ವಿಕಾಸ್ನ ರೆಡಿ ಮಾಡಬೇಕಲ್ವಾ ಎಲ್ಲರೂ ಬರೋಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ವಿಕಾಸ್ಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವನು ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾ ಇದ್ದೆ. ಆಮೇಲೆ ನೋಡಿ ವಿಕಾಸ್ದು ಸ್ಟಾರ್ಟ್ ಆಯಿತು. ಸ್ನಾನ ಮಾಡಿ ಬಟ್ಟೆ ಹಾಕಿದೆ ಅಷ್ಟೇ, ಅದಾದಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ಕ್ರ್ಯಾಂಕಿ ಆ್ಯಂಡ್ ಇರಿಟೇಟ್ ಆಗೋಕ್ಕೆ ಶುರು ಆಗಿಬಿಟ್ಟ. ಬೆಳಿಗ್ಗೆಯಿಂದ ಅಷ್ಟು ಆ್ಯಕ್ಟಿವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದವನು ಸಡನ್ನಾಗಿ ಯಾರ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ. ಯಾರು ಎತ್ಕೊಂಡ್ರು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾಯಿದ್ದ, ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಯಿದ್ದ. ಸಂಜೆ ಆಗ್ತಾ ಆಗ್ತಾ ಜನಗಳು ಜಾಸ್ತಿ ಆಗ್ತಿದ್ರು ಅಂತ ಏನಾದರೂ ಇರಿಟೇಟ್ ಆಗೋಕ್ಕೆ ಶುರು ಆದ್ನೋ ಏನೋ ನನಗೆ ಗೊತ್ತಿಲ್ಲ. ಕೇಕ್ ಕಟ್ಟಿಂಗಿಗೆ ಇನ್ನೂ ಟೈಮ್ ಇತ್ತಲ್ಲ, ಸೊ ಅಷ್ಟೊತ್ತಿಗೆ ಸರಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ.
ಏಯ್ ಯಾರು ಕೊಡ್ತಿದ್ರು ಇಲ್ಲ ಬಿಡು ಯಾಕೋ ವಿಕಾಸ ಇದು ಮದುವೆ ಆಗ್ತಾನೆ ಈಗ ನೀನ್ ಹಾಕಿದ್ರು ಕಟ್ಟಿರ್ಲಿಲ್ಲ ರೆಡಿ ಮಾಡೋದು ವಿಡಿಯೋ ಮಾಡ್ತಾ ಇದ್ದೆ ರೆಡಿ ಮಾಡೋದು ಪಾಸ್ ಆಗೈತೆ ಅಂತ ಪಾಸ್ ಆಗೈತ್ ಬಿಡಕ್ಕ ಪಾಸ್ ಬೇಡ ಆಗ್ತಾನೆ ಏ ಕಲಿ ಬರೀವಿ ಹೇಯ್ ಮಾಡ್ಬೇಡ ನೀನು. ಇನ್ನು ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ನಮ್ಮನೇಲೆ ಒಂದು ಡೈನಿಂಗ್ ಟೇಬಲ್ ಇತ್ತು, ಚಿಕ್ಕದಾಗಿತ್ತಲ್ಲ, ಇದೇ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೇ ಇಡ್ತಾ ಇದ್ದೀವಿ. ಕೇಕ್ ಎಲ್ಲ ನಾವು ಬೆಂಗಳೂರಲ್ಲೇ ಆರ್ಡರ್ ಮಾಡ್ಕೊಂಡು 5 kg ಕೇಕ್ ಆರ್ಡರ್ ಮಾಡಿದ್ವಿ. ಬೆಂಗಳೂರಿಂದ ತಂದಿದ್ವಲ್ಲ, ಸೊ ಅದಕ್ಕೆ ಅವರು ಸಪ್ರೇಟಾಗಿ ಕೊಟ್ಟಿದ್ರು. ಅದನ್ನು ನಾವಿಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ಪು ಜೋಡಿಸ್ಕೊತಾ ಇದ್ದೀವಿ. ಆ್ಯಂಡ್ ಟೇಬಲ್ ಮೇಲೆ ಕೂಡ 1 ಅಂತ ಫಾಯಿಲ್ ಬಲೂನ್ ಇಟ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ಇಟ್ಕೊಂಡ್ವಿ ಅಷ್ಟೇ. ಅಷ್ಟಕ್ಕೇ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ನು. ಹಾಗೆ ಟೇಬಲ್ ಮೇಲೆ LED ಲೈಟ್ ಸೆಟಪ್ ಥರ ಮಾಡಿ ಬಿಟ್ಟಿದ್ವಿ. ಅದೊಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇತ್ತು ಕೇಕು. ರಿಯಲ್ ಆಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ನು. ಆಮೇಲೆ 7:30 ಆಗೋಯ್ತು. ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿದ್ರು. ಕೇಕ್ ಕಟ್ಟಿಂಗ್ ಶುರು ಮಾಡಬೇಕಿತ್ತು. ವಿಕಾಸ್ ಅಂತೂ ಇನ್ನೂ ಅಳೋದಕ್ಕೆ ಜಾಸ್ತಿನೇ ಮಾಡಿಬಿಟ್ಟ. ನೋಡಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನೋಡಿದ್ರಲ್ಲ, ಥ್ರೂ ಔಟ್ ದ ಕೇಕ್ ಕಟ್ಟಿಂಗ್ ಮುಗಿಯೋವರೆಗೂ ಇದೇ ಥರನೇ ಅಳ್ತಾ ಇದ್ದ. ಎಲ್ರಿಗೂ ಬೇಜಾರಾಗೋಯ್ತು. ಆಮೇಲೆ ಅವ್ನು ಜಾಸ್ತಿ ನಾವು ಇರಿಟೇಟ್ ಮಾಡೋದು ಬೇಡ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗಿ ಫುಲ್ಲು ಬಟ್ಟೆ ಎಲ್ಲ ಬಿಚ್ಚು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಮಲಗಿಸ್ಬಿಟ್ಟೆ. ಆಮೇಲೆ ಏನಿಲ್ಲ, ಆರಾಮಾಗಿ ಮಲ್ಕೊಂಡ್ಬಿಟ್ಟ. ಮತ್ತು ಬೆಳಗ್ಗೆವರೆಗೂ ಅವನ್ನ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಯಾರು. ಆಮೇಲೆ ಸ್ವಲ್ಪ ಜನ ಬಟ್ಟೆಗಳನ್ನೆಲ್ಲ ಗಿಫ್ಟ್ ಕೊಟ್ಟಿದ್ರು. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ. ಬೆಳಿಗ್ಗೆಯಿಂದ ಅಷ್ಟು ಆ್ಯಕ್ಟಿವ್ ಆಗಿದ್ದವನು ಸಡನ್ನಾಗಿ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಈ ಥರ ಆಗಿಬಿಟ್ನಲ್ಲ ಅಂತ ಎಲ್ರಿಗೂ ಅದೇ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಬಂದವ್ರಿಗೆಲ್ಲ ಕೇಕ್ ಕೊಟ್ಟು ಕಳಿಸಿದ್ವಿ. ಸೊ ಅಷ್ಟಕ್ಕೆ ನಾವು ಬರ್ಡೇ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಅವನಿಗೆ ಅಂತ ಕೇಕ್ ಕಟ್ಟಿಂಗ್ಗೆ ಸೂಟ್ ತಂದಿದ್ವಿ. ಅವ್ನು ಅಳ್ತಾ ಇದ್ದಿದ್ದು ನೋಡಿ ಆ ಸೂಟ್ ಕೂಡ ಹಾಕೋದು ಮರ್ತೋಯ್ತು ಕೇಕ್ ಕಟ್ಟಿಂಗ್ ಟೈಮಲ್ಲಿ. ಅವ್ನ ಔಟ್ಫಿಟ್ ಹೇಗಿತ್ತು ಅಂತ ಒಂದೆರಡು ಫೋಟೋನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.